ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಧೇ. ಇದರರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯ ಅಟ್ಟಹಾಸ ಎದುರಾದಾಗ ನಮ್ಮಂತ ಕಾಳ ಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ದೇವರು ಯಾವುದಾದರೂ ಒಂದು ರೂಪದಲ್ಲಿ ಬಂದು ನಮ್ಮನ್ನ ಮಟ್ಟ ಹಾಕ್ತಾನಂತೆ. ಆದ್ರೆ ಇದು ಕಲಿಯುಗ. ತಲೆ ಹಿಡಿಯೋರ ಕಲಿಯುಗ, ತಲೆ ತೆಗೆಯೋರ ಕಲಿಯುಗ, ತಲೆ ಉರುಳಿಸೋರ ಕಲಿಯುಗ. ಒಂದರಲ್ಲಿ ಓ ದೇವರು ಹುಟ್ಟುವುದಂದ್ರೇನು, ನಮ್ಮಂತವರನ್ನ ಮಟ್ಟ ಹಾಕುವುದಂದ್ರೇನು. ಯಾರಪ್ಪ ಇವನು? ಕಳನಾಯಕನ ಹಾಗೆ ಬಂದು ಲೋಕ ಹಾಡ್ತೀನಂತ ಕೇಳ್ತೀರಾ? ನನ್ನಪ್ಪ ನನಗೆ ಇಟ್ಟ ಹೆಸರು ಬಾಷಾ. ಆದ್ರೆ ಆ ಬ್ರಹ್ಮ ನನ್ನ ಹುಟ್ಟು ಬಂದಾಗಲಿಂದ ನನಗೆ ಶ್ರೀಮಂತಿಕೆ ಎಂಬ ಹಂಬಲ ಹುಟ್ಟಿಸಿಬಿಟ್ಟ. ಆದ್ರೆ ನಾನು ಶ್ರೀಮಂತನಲ್ಲ. ಅದು ನನ್ನ ತಪ್ಪಲ್ಲ. ಇಲ್ಲಿ ಶ್ರೀಮಂತರು ಯಾರ ಜೊತೆ ಹಣ ಇರುತ್ತೆ ಅವರೇ ಶ್ರೀಮಂತರು. ಅವರಿಗೆ ಸಹಾಯ ಸ್ಫೂರ್ತಿ ಜಾಸ್ತಿ. ನಮ್ಮಂತ ಬಡವರಿಗೆ ಯಾರು ಕೇಳಲ್ಲ. ಯಾಕೆ? ನಾವು ಬಡವರಾಗಿ ಹುಟ್ಟಿದ್ದೇ ತಪ್ಪ? ನೋ 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 ನೋ. ಅಯ್ಯೋ ಶಿವನೇ, ಬಡವರಾಗಿ ಹುಟ್ಟಿದ್ದು ತಪ್ಪಲ್ಲ, ಬಡವರಾಗಿ ಸಾಯ್ತೀವಲ್ಲ ಹೌದು. ಹಾಗಲ್ಲ, ಕುತಂತ್ರದಿಂದ ಬಡವರನ್ನ ಹುಡುಕಿ ಅವರನ್ನ ಸರ್ವನಾಶ ಮಾಡಿ ಅವರ ಆಸ್ತಿಯನ್ನ ಕಪ್ಪಳಿಸಿಕೊಂಡು ನಾನು ಒಂದಲ್ಲ ಒಂದು ದಿನ ದರ್ಪದಿಂದ ಮೆರೆಯದಿದ್ರೆ I am not king of the king. ಬಾಷನಿಗೆ ಸಿರಿವಂತರ ಕಂಡ್ರೆ ಒಂಥರ ಅಲರ್ಜಿ. ಅವರಲ್ಲಿ ಹಣ ಇದೆ, ನನ್ನಲ್ಲಿ
ಹೆಚ್ಚಿದೆ. ಈ ಹೊಟ್ಟೆ ಕಿಚ್ಚಿಗೆ ಕಾರಣ ಮನೆಯಲ್ಲಿ ಸಂತೋಷದಿಂದಿರುವ ಶ್ರೀಮಂತರು. ನಾನು ಹೊಂಚಾಕಿರುವುದು ಈಗ ಧರ್ಮ ತುಂಬಿದ ಮನೆ. ಧರ್ಮ ತುಂಬಿದ ಮನೆ, ಸಂತೋಷನ ಮನೆ. ಅವರ ಸರ್ವಾಸ್ತಿಯನ್ನು ನನ್ನದಾಗಿಸಿಕೊಂಡು ನಾನೊಬ್ಬ ಗರ್ಭ ಶ್ರೀಮಂತನಾಗಬೇಕು. ಅಲ್ಲಿಯವರೆಗೂ ನನ್ನ ಮನದ ವಿಷ ಜ್ವಾಲೆಯ ಇಂದು ನಾನಿಕ್ಕುವೆ ನಿನ್ನ ತೋಟಕ್ಕೆ ಕಾಲು. ನಿನ್ನ ತೋಟದಲ್ಲಿರುವ ಬೆಳೆಗಳನ್ನ ಕಿತ್ತು ಪರ ಜಾಗಕ್ಕೆ ಕಳಿಸಿ ಅದರಿಂದ ಬಂದ ಹಣದಿಂದಲೇ ನಾನೊಬ್ಬ ಗರ್ಭ ಶ್ರೀಮಂತನಾಗಿ ಈ ಭೂಗೋಳದಲ್ಲಿ ನಾನು ದೊರೆಯಾಗಿ ಮೆರೆಯಬೇಕು. ಮೆರೆಯಬೇಕು. I will come back. ನಾನು ಜೋಡಿ ಅಂದ್ರ ಸಣ್ಣಕಿದಾಗಿದ್ದ ಒಂದೇ ಚಡ್ಡಿ ಎರಡು ಕಾಲಿಗೆ ಹಾಕೊಳ್ತಿದ್ವಿ ಕಣೆ, ಗೊತ್ತಾಯ್ತೇನ್ರಿ? ಒಂದು ಚಡ್ಡಿ ಎರಡು ಕಾಲು ಹಾಕೋದು. ಹಾ, ಮತ್ತೆ ಈಗ ವಿಷಯಕ್ಕೆ ಬರ್ತೀನಿ. ಏನು ಸಾಲಿ ಗೀಲಿ ಕಲಿಕಿಲ್ರಿ, ನಾವು ಹೊಲದ ಕೆಲಸ ಮಾಡೋದು, ಏನಾದ್ರೂ ಮಾಡ್ಕೊಂತೀವಿ ಬಿಡಿ. ಒಟ್ಟಿಗೆ
ಶಾಲಿ ಕಲ್ತು ಮುಗಿಸ್ಕೊಂಡು ಈಗ ಬಿಸ್ನೆಸ್ ಮಾಡಬೇಕು ಅಂತ ಊರಿಗೆ ಬಂದೀವಿ. ಊರ್ನಾಗ ಯಾವ್ದಾದ್ರೂ ಒಂದು ಹುಡುಗಿನ ಸೆಟ್ ಮಾಡ್ಕೊಂಡು ಇಲ್ಲೇ ಸೆಟ್ಲ್ ಆಗೋಣ ಅಂತ ಇದೀವಿ. ಅದಕ್ಕ ನೋಡಿ ಈ ಊರ್ನಾಗ ನಮ್ಗೆ ಬಾಳ ಬೇಡಿಕೆ ಐತಿ. ಜನ ನಮ್ಗೆ ಇವತ್ತು ಇಲ್ಲೇ ನೋಡ್ಕೊಂಡು ಬರ್ತೀನಿ. ಕಾಣ್ತವ ಯಾವ ಏನು ಕೊಟ್ಟಿಲ್ರಿ. ಈಗ ಅರ್ಕಟ್ಟಿ ಹಿಂಗ ಹಾಕೊಂಡು ಹೊಲ್ಕೊಡು ಅಂದ್ರ ಯಾರು ಉಳಿತಾರ? ಹೇ ಇವತ್ತು ನಂದು ಹೊಲಂಗಿಲ್ಲ ಬೀಸಾಡ್ತಾರ. ನಾವೇನ್ ಮಾಡಬೇಕಾಗೈತಿ? ಹಿಂಗ ಹೊರ್ದೋದು ತಕೊಂಡು ಎಲ್ಲ ಕೊಂಡು ಹೋಗ್ಬೇಕ್ರಿ. ಅಲ್ರಿ ನೀವು ಜಾಸ್ತಿ ನಿಗಡಕ್ ಹೋಗ್ಬೇಡ್ರಿ. ಏನ್ ಹೇಳ್ತ್ರಿ? ಯಾಕಂದ್ರ ನೀವೇನ್ ಮಾಡಿರಿ? ಸಿಎಂ ಅಂದ್ರ ಆ ಸಿಎಂ ಅಲ್ಲ, ಸಿದ್ದರಾಮಯ್ಯ ಸಿಎಂ ಅದರಲ್ರಿ. ಅವರು ಎಲ್ಲಾರು ಹಿಂಗ ಮಾಡ್ಯಾರ. ನಮ್ಗೆ ಗಂಟೆಗೆ ಏನಾದ್ರು ಮಾಡದೇನ್ರಿ? ನೀವು ಹಂಗ ನೀವು ಒಂದ್ ಹುಡುಗಿ ಸೀರೆ ಉಟ್ಕೊಂಡು ಹೋದ್ರ ಅದ್ರ ಬಗ್ಗೆ ಹೇಳ್ತೀರಿ. ಅವ್ ಚೂಡಿದಾರ ಅವ್ರನ್ನ ಬಗ್ಗೆ ಹೇಳ್ತೀರಿ. ಈಗ ಲಂಗ ದಾವಣಿ ಹಾಕೊಳ್ಳಾಳೆ. ಲಂಗ ದಾವಣಿ ಮಸ್ತ್ ಐತಿ ಲಾವಣ್ಯ, ಲಂಗ ದಾವಣಿ ಮಸ್ತ್ ಐತಿ ಲಾವಣ್ಯ. ಅದೇ ನೀವು ಈ ಚಡ್ಡಿ ಅದ್ರ ಬಗ್ಗೆ ಆದ್ರೂ ಒಂದು ಬರ್ದೇನ್ರಿ? ಚಡ್ಡಿಯಾಗ ಮಸ್ತ ಕಾಣ್ತಿ ಚಂದ್ರಣ್ಣ, ಚಡ್ಡಿಯಾಗ ಮಸ್ತ ಕಾಣ್ತಿ ಚಂದ್ರಣ್ಣ. ನೀನೇ ಸಾರು ಮಾಡಿಯೋ ಚಂದ್ರಣ್ಣ, ಚಡ್ಡಿಯಾಗ ಮಸ್ತ ಕಾಣ್ತಿ ಚಂದ್ರಣ್ಣ, ಸಾರು ಮಾಡಿಯೋ ಚಂದ್ರಣ್ಣ. ಏನ್ರಿ ಏನು ಬರೀಲಿಲ್ಲ. ಬಂದರು ಬಾವು ಬಂದರು ಆ ಹಾಡಿ ಎಲ್ಲಿ ಹೋದ್ರು ಬಾವು ಬಂದ್ರು. ಮುಂದೊಂದಿನ ಹೇಗಾಗ್ತೈತಿ ಅಂದ್ರ ಬಂದರು ಬಾವ ಬಂದರು, ಬಾವ ಜೊತೆ ಅಕ್ಕ ಬಂದರು, ಅಕ್ಕ ಜೊತೆ ಅಕ್ಕ ಬಂದರು. ಎಲ್ಲ ಹುಡುಕ್ತಾರ ಯಾರ್ಯಾರು ಅವ್ರೆ ನೋಡ್ರಿ. ಎಲ್ಲಾರು ಹಾಡು ಬರಿದ್ರಿ. ಹಾಡಿಗೆ ದೊಡ್ಡ ನಮಸ್ಕಾರ ಕೊಡ್ತೀನ್ರಿ. ಗಂಡಸರ ಬಗ್ಗೆ ಬರೀರಿ. ಆದ್ರ ಗಂಡಸರಿಗೆ ಏನಿಲ್ಲ. ಅವ್ರ ಗ್ಯಾರಂಟಿ ಅವ್ರಿಗ ಬಸ್ರ ಮಾಡಿದವ್ರಿಗೆ ₹1 ಏನಾದ್ರು ಕೊಡ್ತಾರೇನ್ರಿ? ಬಸ್ರ ಆದವ್ರಿಗೆ 6,000 ಕೊಡ್ತಾರ. ನಮ್ಮ ಗಂಡಿಗೆ ಮಾತ್ರ ಏನು ಇಲ್ಲ. ಅದೇ ಇದು. ನಾನು ಗಂಡಿ ಅಂದ್ಮೇಲೆ ಬಾಳ ನೆನಪಾಯ್ತು. ಕುಮಟಕ ತುಳಸಿ ಹಬ್ಬಕ್ಕ ಗಂಡಿ ಅಂತ ಬಸ್ ಮ್ಯಾಗ ಹೋಗಿದ್ವಿ. ಆ ಬಸ್ ಹತ್ತಾಗ ಹೋದ್ರೆ 3 ಜನ ಹಿಂಗ ಬಂದ್ರು. ನಾನು ಗಂಡಿ ತಗೊಂಡು ಎಲ್ಲಿ ಹಿಡಿಯಕ್ಕೂ ಇಲ್ಲ. ಮೆಟ್ಲು ಬದಿಗೆ ರಸ್ಸು 5 ಗ್ಯಾರಂಟಿ. ನಮ್ಮ ಗಂಡಿಗೆ 1 ಗ್ಯಾರಂಟಿನೂ ಒಂದ ಅವ್ರಿಗೆ ಐದ ಗ್ಯಾರಂಟಿ. ಅದಕ್ಕ ಆ ಗಂಡಿ ಚೇಲ ತಗೊಂಡು ಹಿಂಗ್ ಹಿಡ್ಕೊಂಡು ಅವಳೊಬ್ಳು ಬಂತು. ಅವಳ ಹೆಸರು ಆದ್ರೆ ಬೇಡ, ಈಗ ಹೇಳ್ತೀರಿ. ಹಿಂಗ ಮೆಟ್ಲಿ ಮೇಲೆ ಹಿಂಗ ಕಾಲಿಟ್ಟು
ಅವಳು ಕಾಲಿಡೋದು ನೋಡಿದ್ರೆ ನನಗೆ ಭಾಳ ಆಗೈತಿ. ಅವಳು ಕಾಲಿಡಬೇಕಾದ್ರೆ ನನ್ನ ಗೆಂಡಿ ನನ್ನ ಗೆಂಡಿ ಅಪ್ಪಚ್ಚಿ ಅಪ್ಪಚ್ಚಿ ಸಂಜಿ ಕಡಗ ಗೋವಿಂದ 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 ಅಣ್ಣು ಬಂದು ಅಯ್ಯಯ್ಯ ನನ್ನ ಗೆಂಡಿ ಗೋವಿಂದ ನನ್ನ ಗೆಂಡಿ ಗೋವಿಂದ ಅಂತ ಆಗಿತ್ರಿ. ಅದಕ್ಕ ನಾನು ಅವ್ರ ಗ್ಯಾರಂಟಿ ಬಸ್ಸಿಗ ಇಲ್ರಿ ಅದ್ ಬಂದ್ರೆ ನಾನು ಪರಮಾತ್ಮ ಗೋವಿಂದ ಅರೆ ಗೋವಿಂದ ಅರೆ ಗಡಿ ಗೋವಿಂದ ತೆಗೆಯಿತು. ಅದಕ್ಕೆ ನಾ ಏನ್ ಮಾಡ್ತಂದ್ರ ನಮ್ಮ ಮುಂಜಾನೆ ಟ್ಯಾಂಪು ಬರ್ತಾ ಇತ್ತು. ಆವಾಗ ಆ ಟ್ಯಾಂಪು ಹೊತ್ತದೇನು 2 ಜನ ಹೆಂಗಸರು ಮಾತಾಡಕತ್ತಿದ್ರು. ಅಕ್ಕ ನಿನಗ 7,000 ಬಂದೈತಿ ಅದೇಳ್ತು. ಇನ್ನೊಬ್ಳು ಇಲ್ಲವೇ ನನಗ್ ಬಂದಿಲ್ಲ. ಅತ್ತಿ ಅದೆಲ್ಲ ಅತ್ತಿದ ಮೇಲೆ ಅದೆಷ್ಟು ನನಗ್ ಬರುವುದಿಲ್ಲ. ಅತ್ತಿ ಹೋದ್ರೆ ನನಗ್ ಬರ್ತದೆ ಅಂತು. ನಮಗೂ ಬಾಳು ಅತ್ತಿ ಹೋದ್ರೆ 7,000 ಬರ್ತದೆ ಹೇಳ್ತಾರ. ನನಗೂ ಬಾಳ ಆಸೆ ಆಯ್ತು. ನನಗೂ ಬಹಳ ಆಸೆ ಆಗಿ ನಾನು ಕೇಳಿದೆ ಅದು ಕಡ್ಲಿ ಓಣಿ ಅಕ್ಕ ಅತ್ತಿ ಹೋದ್ರೆ 7,000 ಬರ್ತದಂತೆ. ನಮ್ಮ ಇನ್ನು ಬ್ಯಾಗ್ ಕಳಿಸ್ಬಿಡ್ತಂದೆ. ಅದೇ ಹಂಗಲ್ವಾ, ರೇಷನ್ ಕಾರ್ಡ್ನಲ್ಲಿ ಅತ್ತಿ ಹೆಸರು ಮ್ಯಾಲಿದ್ರೆ ಸೊಸೆಗೆ ದುಡ್ಡು ಬರುದಿಲ್ಲ. ಇದು ಸೊಸೆ ಅಲ್ಲ, ಅತ್ತಿ ಸತ್ತು ಹೋದ್ರೆ ಸೊಸೆಗೆ